ಹೆಣ್ಣುಡುಗಿಯಾಗಿ ಒಂದು ಮಾತು ಹೇಳ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ಮೆಂಟಲ್ ಸ್ಟ್ರೆಸ್ಸಿಂದನೂ ದಪ್ಪ ಆಗ್ತಾರೆ, ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಆಯ್ತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪ್ರೀ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗಿಬಿಡ್ತೀವಿ. ಅದು ಎಲ್ಲ ಗಂಡ್ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಂಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನ ಏನಕ್ಕೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ರಿಗೂ ಕಿವಿ ಕೊಟ್ಕೊಂಡು ಆಳ್ಬೇಕಾಗತ್ತೆ. ಡೋಂಟ್ ಗಿವ್ ಅ ಟೈಮ್. ಇಲ್ಲಿ ಎಲ್ಲ ಹೆಣ್ಮಕ್ಳು ಹೇಳೋ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿ. ನಾನು ಯಾರು ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರಂಗೆ ಹೇಳಿದ್ರ ಓಕೆ ಡಿಪ್ರೆಷನ್ಗೆ ಹೋಗ್ಬೇಕು? ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳ್ತೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳ್ತೀನಿ, ಇವಾಗ ಬೆಳಗ್ಗೆ ದಪ್ಪ ಈಗ ಸಡನ್ನಾಗಿ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ?